ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜನವರಿ 21, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ವಿ ಡಿಡ್ ನಾಟ್ ವೇಟ್, ಡಿಡ್ ವಾಟ್ ವಾಸ್ ರೈಟ್ ಟು ಹೆಲ್ಪ್ ಶ್ರೀಲಂಕಾ. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಅದರಲ್ಲೂ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಭಾರತ ಶ್ರೀಲಂಕಾದಲ್ಲಿರುವಂಥ ಎಕನಾಮಿಕ್ ಕ್ರೈಸಿಸನ್ನು ಟ್ಯಾಕಲ್ ಮಾಡಲಿಕ್ಕೆ ಯಾವ ರೀತಿಯಾದ ಸಪೋರ್ಟನ್ನು ಕೊಡ್ತಾ ಇದೆ, ಭಾರತದ ಒಂದು ಪಾಲಿಸಿ ನೇಬರ್ಹುಡ್ ಫಸ್ಟ್ ಅನ್ನುವಂಥ ಒಂದು ಪಾಲಿಸಿಯನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದೆ. ಸೊ ನಮ್ಮ ದೇಶದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗಿರುವಂತಹ ಜೈಶಂಕರ್ ಮತ್ತು ಶ್ರೀಲಂಕಾದ ಪ್ರೆಸಿಡೆಂಟ್ ಅವರ ಜೊತೆಗೆ ಕನ್ವರ್ಸೇಷನನ್ನು ನೋಡ್ಬೋದು. ಸೊ ಭಾರತದ ಸಪೋರ್ಟನ್ನು ಇವರು ಎತ್ತಿ ಹಿಡಿತಾ ಇದ್ದಾರೆ. ಇಲ್ಲಿರುವಂಥ ಎಕನಾಮಿಕ್ ಕ್ರೈಸಿಸ್ ಯಾವ ರೀತಿಯಾಗಿದೆ, ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಮೊದಲು ಎಕನಾಮಿಕ್ ಕ್ರೈಸಿಸ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಗಿದೆ ಶ್ರೀಲಂಕಾದಲ್ಲಿ ಅಂದರೆ 2019ರಲ್ಲಿ ಒಂದು ಈಸ್ಟರ್ನ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೊ ಈ ಒಂದು ಬ್ಲಾಸ್ಟ್ ಸಂದರ್ಭದಲ್ಲಿ ಸಾಕಷ್ಟು ಕ್ಯಾಜುಯಾಲಿಟೀಸ್ಗಳಾಗುತ್ತೆ. ಸೊ ಇದರ ಒಂದು ಕಾನ್ಸಿಕ್ವೆನ್ಸಸ್ನಿಂದಾಗಿ ಟೂರಿಸ್ಟ್ ಸೆಕ್ಟರ್ ಏನಿರುತ್ತಲ್ಲ ಅದು ತುಂಬ ಡೌನ್ ಆಗಿರುತ್ತೆ 2019ರಲ್ಲಿ. ಇದರಿಂದ ಅವರ ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸಹ ಡೌನ್ ಆಗಿರುತ್ತೆ. ಮತ್ತು 2020ರಲ್ಲಿ ಕೋವಿಡ್ನ ಒಂದು ಇಂಪ್ಯಾಕ್ಟ್ನಿಂದಾಗಿ ರಿಸೋರ್ಸ್ಗಳ ಒಂದು ಕ್ರಂಚ್ ಆಗಿರ್ಬೋದು ಮತ್ತು ಟೂರಿಸ್ಟ್ ಸೆಕ್ಟರ್ಗೂ ಸಹ ಇಂಪ್ಯಾಕ್ಟ್ ಆಗಿದೆ ಅನ್ನುವಂಥದ್ದನ್ನು ಕನೆಕ್ಟ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್, ಟೀ ಎಕ್ಸ್ಪೋರ್ಟ್ ಇರ್ಬೋದು, ರಬ್ಬರ್ ಇರ್ಬೋದು, ಸ್ಪೈಸಸ್ ಇರ್ಬೋದು, ಗಾರ್ಮೆಂಟ್ಸ್, ಈ ರೀತಿಯಂಥ ಎಲ್ಲ ಸೆಕ್ಟರ್ಸ್ಗಳು ಸಫರ್ ಆಗಿದೆ. ಎಕ್ಸ್ಪೋರ್ಟ್ ಕಡಿಮೆ ಆಗಿರೋದ್ರಿಂದ ಅವರ ಫಾರೆಕ್ಸ್ ರಿಸರ್ವ್ ಸಹ ಕಡಿಮೆ ಆಗ್ತಾ ಬಂದಿದೆ. ಸೊ ಫಿಸ್ಕಲ್ ಡಿಫಿಸಿಟ್, ಸೊ ಇದಕ್ಕೆ ಇಂಪ್ಯಾಕ್ಟ್ ಏನಂತಂದರೆ ಸರ್ಕಾರ ಕೆಲವೊಂದಿಷ್ಟು ಫ್ರೀ ಬೀಸ್ಗಳನ್ನು ಅನೌನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾಕ್ಸಸ್ಗಳನ್ನು ಲೋ ಮಾಡಬೇಕು. ಸೊ ಇದರಿಂದ ಸರ್ಕಾರದಲ್ಲಿ ರಿಸೋರ್ಸ್ ಅಥವಾ ಫೈನಾನ್ಸ್ ಇರದೇ ಇರುವಂತಹ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗಿರುವಂಥದ್ದು. ಸೊ ಫಿಸ್ಕಲ್ ಡಿಫಿಸಿಟ್ ಸಹ ಎಕನಾಮಿಕ್ ಕ್ರೈಸಿಸ್ಗೆ ಹಾದಿ ಮಾಡಿಕೊಟ್ಟಿದೆ ಅನ್ನುವಂಥದ್ದು. ಇದರ ರಿಸಲ್ಟ್ ಡೆಟ್ ಟು GDP ರೇಷನು ಸಹ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಂದರೆ ಇನ್ ಟರ್ಮ್ಸ್ ಆಫ್ GDP ಕ್ಯಾಲ್ಕುಲೇಟ್ ಮಾಡಿದರೆ ಡೆಟ್ ಇನ್ಕ್ರೀಸ್ ಆಗುತ್ತೆ, ಇನ್ಕಮೇ ಕಡಿಮೆ ಇದೆ ಅನ್ನುವಂಥದ್ದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹಾಗೂ ಸಡನ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಅನೌನ್ಸ್ ಮಾಡಿಬಿಡುತ್ತೆ. ಇದರಿಂದ ಅವರ ಒಂದು ಫುಡ್ ಪ್ರೊಡಕ್ಷನ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಹೆವಿಲಿ ಇಂಪ್ಯಾಕ್ಟ್ ಆಗಿರೋದ್ರಿಂದ ಆರ್ಗ್ಯಾನಿಕ್ ಫರ್ಟಿಲೈಸರ್ ಶಿಫ್ಟ್ ಆಗಲಿಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಶಿಫ್ಟ್ ಆಗ್ಬೋದು. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರತಕ್ಕಂತಹ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಷನಲ್ಲಿ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅವರ ಒಂದು ಇಂಪೋರ್ಟ್ ಕೋಟಾನು ಸಹ ಇನ್ಕ್ರೀಸ್ ಆಗುತ್ತೆ. ಫುಡ್ ಪ್ರಾಡಕ್ಟ್ಗಳನ್ನು ಅವರು ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಸಿಚುವೇಶನ್ಸು ಸಹ ಕ್ರಿಯೇಟ್ ಆಗಿರುವಂಥದ್ದು. ಸೊ ಈ ಎಲ್ಲ ಪಾಲಿಸೀಸ್ಗಳಿಂದ ಅಥವಾ ಸರ್ಕಾರ ತೆಗೆದುಕೊಂಡಿರುವಂಥ ಇನಿಷಿಯೇಟಿವ್ಸ್ ಆಗಿರ್ಬೋದು, ಅಥವಾ ಹೆಲ್ತ್ ಸಂಬಂಧಪಟ್ಟಂತೆ ಕೋವಿಡ್ನ ಇಂಪ್ಯಾಕ್ಟ್ ಆಗಿರ್ಬೋದು, ಕೆಲವೊಂದಿಷ್ಟು ಆಕ್ಸಿಡೆಂಟ್ಗಳು, ಅಂದರೆ ಇವಾಗ ನಾವು ಬಾಂಬ್ ಬ್ಲಾಸ್ಟ್ ಅಂತ ನೋಡಿದ್ವಿ, ಇವೆಲ್ಲನೂ ಸಹ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ಗೆ ಹಾದಿ ಮಾಡಿಕೊಟ್ಟಿದೆ. ಸೊ ನಿಮಗೆ ಈ ಎಲ್ಲ ಬೇಸಿಕ್ ಐಡಿಯಾಸ್ಗಳು ಗೊತ್ತಿರಬೇಕು. ಪ್ರೆಸೆಂಟ್ ಸಿಚುವೇಷನಲ್ಲಿ IMF ಅಲ್ಲಿರುವಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳ ಪ್ರಕಾರ ಅವರು ಬೇಲ್ಔಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಸರಿಸುಮಾರು $2.9 ಬಿಲಿಯನ್ ಅಷ್ಟು ಕೊಡಬೇಕು ಅನ್ನುವಂಥ ಒಂದು ಪ್ಯಾಕೇಜನ್ನು ಅನೌನ್ಸ್ ಮಾಡಿದ್ದಾರೆ. ಆದರೆ ಈ ಒಂದು ಪ್ಯಾಕೇಜನ್ನು ಕೊಡಬೇಕು ಅಂತಂದರೆ 3 ಕಂಟ್ರಿಗಳ ಒಂದು ಅಶ್ಯೂರೆನ್ಸ್ ಬೇಕಾಗಿದೆ. ಸೊ ಈ 3 ಕಂಟ್ರಿಗಳು ಅಶ್ಯೂರೆನ್ಸ್ ಕೊಟ್ಟರೆ, ಸಪೋರ್ಟನ್ನು ಕೊಟ್ಟರೆ ಕ್ಲಿಯರ್ ಮಾಡುತ್ತೆ ಅಂತ ಭಾರತ ಫಸ್ಟ್ ಕಂಟ್ರಿ ಆಗಿದೆ. ಭಾರತ ಇದು ಆಲ್ರೆಡಿ ರಿಟರ್ನ್ ಅಶ್ಯೂರೆನ್ಸನ್ನು IMFಗೆ ಕಳಿಸ್ಕೊಟ್ಟಿದೆ ಅನ್ನುವಂಥದ್ದು. ಭಾರತ ಇವತ್ತು ನೇಬರ್ಹುಡ್ ಫಸ್ಟ್ ಅಂತಕ್ಕಂಥ ಪ್ರಿನ್ಸಿಪಲನ್ನು ಫಾಲೋ ಮಾಡುತ್ತೆ. ನೇಬರಲ್ಲಿರ್ತಕ್ಕಂಥ ಕಂಟ್ರೀಸ್ಗಳಿಗೆ ಏನಾದರೂ ಸಪೋರ್ಟ್ ಬೇಕಿದ್ರೆ ಭಾರತ ಫಸ್ಟ್ ಆಗಿರುತ್ತೆ ಅನ್ನುವಂಥದ್ದು. ಇದು ಆಲ್ರೆಡಿ ಭಾರತ ಶ್ರೀಲಂಕಾಗೆ ಸಪೋರ್ಟ್ ಮಾಡಿರೋದಂತ ನೋಡಿದರೆ ಸರಿಸುಮಾರು $4 ಬಿಲಿಯನ್ ಸಪೋರ್ಟನ್ನು ಕೊಟ್ಟಿದೆ. ಸೊ ಈ ಒಂದು ಅಸಿಸ್ಟೆನ್ಸನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಶ್ರೀಲಂಕಾ ಮತ್ತೆ ಈ ಒಂದು ಎಕನಾಮಿಕ್ ಕ್ರೈಸಿಸ್ನಿಂದ ಅಥವಾ ಎಕನಾಮಿಕ್ ಮೆಲ್ಟ್ ಡೌನಿಂದ ಮತ್ತೆ ರಿಕವರಿ ಆಗಬೇಕು ಅಂತಂದರೆ ಅವರು ಸ್ಪೆಸಿಫಿಕಲಿ ಎನರ್ಜಿ ಸೆಕ್ಟರ್ ಮೇಲೆ ಫೋಕಸ್ ಮಾಡುವಂಥದ್ದು, ಅಥವಾ ಅವರ ಒಂದು ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿರಬೇಕು, ಯಾವ ಏರಿಯಾ ಮೇಲೆ ಅವರು ಎನ್ಕರೇಜ್ ಮಾಡಬೇಕು, ಎನರ್ಜಿ ಇರ್ಬೋದು, ಟೂರಿಸಮ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲ ಸೆಕ್ಟರ್ ಮೇಲೂ ಸಹ ಅವರು ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನುವಂಥದ್ದನ್ನು ಭಾರತ ಸಪೋರ್ಟನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಭಾರತದ ಒಂದು ಸಜೆಷನ್ಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಇನ್ಫಾರ್ಮೇಷನನ್ನು ನಾವು ಬೈಲ್ಯಾಟ್ರಲ್ ರಿಲೇಷನಲ್ಲಿ ಯೂಸ್ ಮಾಡ್ಕೋಬಹುದು. ಇಂಡಿಯಾ ಮತ್ತು ಶ್ರೀಲಂಕಾದ ಬೈಲ್ಯಾಟ್ರಲ್ ರಿಲೇಷನನ್ನು ಮೇನ್ಸಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡುವಾಗ ಇಲ್ಲಿರುವಂತಹ ಡೈಮೆನ್ಷನ್ಸ್ಗಳನ್ನು ಅಥವಾ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ರೀತಿಯಂಥ ಅಪ್ಡೇಷನ್ಸ್ಗಳಿದೆ ಅನ್ನೋದನ್ನು ಎಂಫಸೈಸ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಬಿಗ್ ಟೆಕ್ ಅಗ್ರಿಗೇಟರ್ಸ್ ಮಸ್ಟ್ ಸ್ಪ್ಲಿಟ್ ರೆವಿನ್ಯೂ ಫೇರ್ಲಿ ವಿತ್ ನ್ಯೂಸ್ ಕ್ರಿಯೇಟರ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನಾವು GS ಪೇಪರ್ 2 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಇರುವಂಥ ಇಶ್ಯೂನಲ್ಲೂ ಸಹ ನಾವು ನೋಡ್ಬೋದು. ಏನಿದೆ ಆರ್ಟಿಕಲ್ನಲ್ಲಿರುವಂಥ ಇಶ್ಯೂ ಅಂತಂದರೆ, ಅಥವಾ ಇಲ್ಲಿರುವಂಥ ಒಂದು ಪಾಸಿಟಿವ್ ಅಪ್ರೋಚನ್ನು ಕನ್ಸಿಡರ್ ಮಾಡೋದಾದರೆ,
ಇವಾಗ ಡಿಜಿಟಲ್ ಎಕಾನಮಿ ಬಗ್ಗೆ ನಾವು ಸಾಕಷ್ಟು ನೋಡ್ತೇವೆ, ಅಥವಾ ಡಿಜಿಟಲ್ ನ್ಯೂಸನ್ನು ಜಾಸ್ತಿ ಪ್ರಿಫರ್ ಮಾಡುವಂಥದ್ದನ್ನು ನೋಡ್ತೇವೆ. ಡಿಜಿಟಲಿ ಪ್ಲ್ಯಾಟ್ಫಾರ್ಮ್ಗಳು ಇವತ್ತು ಇವಾಲ್ವ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಕೋವಿಡ್-19 ಆದಮೇಲಿಂದ ಎಲ್ಲನೂ ಸಹ ಇಂಡಸ್ಟ್ರೀಸ್ಗಳು ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಶಿಫ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಡಿಜಿಟಲ್ ಇಂಡಸ್ಟ್ರೀಸ್ಗಳ ಒಂದು ಫೈನಾನ್ಷಿಯಲ್ ಹೆಲ್ತ್ ಯಾವ ರೀತಿಯಾಗಿದೆ, ಇದನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದರಲ್ಲಿ ಸ್ಪೆಸಿಫಿಕಲಿ ನ್ಯೂಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ, ನ್ಯೂಸ್ ಮೀಡಿಯಾದಲ್ಲಿರುವಂತಹ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನ್ಯೂಸ್ ಪೇಪರನ್ನು ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದಾದರೆ, ನ್ಯೂಸ್ ಪೇಪರ್ಗೆ ಮಾಡುವಂಥ ಸಬ್ಸ್ಕ್ರಿಪ್ಷನ್ನ ಆಧಾರದ ಮೇಲೆ ರೆವಿನ್ಯೂ ಬರುತ್ತೆ, ಅಥವಾ ಈ ನ್ಯೂಸಲ್ಲಿ ಮಾಡುವಂತಹ ಅಡ್ವರ್ಟೈಸ್ಮೆಂಟಿಂದ ಅವರಿಗೆ ರೆವಿನ್ಯೂ ಬರ್ತಾ ಇರುತ್ತೆ. ಸೊ ಇಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬೇರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದರಿಂದನೂ ಸಹ ರೆವಿನ್ಯೂ ಬರ್ತಾ ಇಲ್ಲ. ಮತ್ತು ಇವಾಗ ಹೆಚ್ಚು ಜನ ಡಿಜಿಟಲ್ ಕಾಪೀಸ್ಗಳನ್ನು ಪ್ರಿಫರ್ ಮಾಡ್ತಾ ಇರೋದ್ರಿಂದ ಅವರಿಗೆ ಪ್ರಾಪರಾಗಿ ಸಬ್ಸ್ಕ್ರಿಪ್ಷನ್ ಮುಖಾಂತರ ಬರುವಂಥ ರೆವಿನ್ಯೂ ಸಹ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಎಲ್ಲ ಕಂಡೀಷನ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನ್ಯೂಸ್ ಇಂಡಸ್ಟ್ರೀಸಿಂದ ಇವತ್ತು ಕಂಟೆಂಟ್ ಹೊರಗೆ ಬರುತ್ತೆ. ಸೊ ಒರಿಜಿನಲ್ ಕಂಟೆಂಟ್ ಬರುವಂಥದ್ದು ನ್ಯೂಸ್ ಇಂಡಸ್ಟ್ರಿಯಿಂದ ಬರ್ತಾ ಇರುತ್ತೆ. ಸೊ ಇವ್ರಿಗೆ ಪ್ರಾಪರ್ ಆಗಿರುವಂತಹ ರೆವಿನ್ಯೂ ಸಿಗ್ತಾ ಇಲ್ಲ. ಇವಾಗ ಬಿಗ್ ಟೆಕ್ ಪ್ಲ್ಯಾಟ್ಫಾರ್ಮ್ಗಳು ಅಂತಂದರೆ ಫೇಸ್ಬುಕ್ಕನ್ನು ತೆಗೆದುಕೊಳ್ಬೋದು, ಅಥವಾ ಗೂಗಲ್ ತೆಗೆದುಕೊಳ್ಬೋದು. ಈ ಎಲ್ಲ ಪ್ಲ್ಯಾಟ್ಫಾರ್ಮ್ ನಡಿಗಳಲ್ಲಿ ನಾವು ಕಂಟೆಂಟನ್ನು ನೋಡ್ತಾ ಇದ್ವಿ. ಒರಿಜಿನಲ್ ಕಂಟೆಂಟನ್ನು ನ್ಯೂ ಇಂಡಸ್ಟ್ರೀಸಿಂದ ತೆಗೆದುಕೊಂಡು ಇವರು ಮತ್ತೆ ಅದನ್ನು ಪಬ್ಲಿಷ್ ಮಾಡುವಂಥದ್ದು. ಸೊ ಈ ಸಂದರ್ಭದಲ್ಲಿ ಬಿಗ್ ಟೆಕ್ ಕಂಪನಿಗಳಿಗೆ ಅಥವಾ ಬಿಗ್ ಟೆಕ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಹೆಚ್ಚು ರೆವಿನ್ಯೂ ಬರ್ತಾ ಇದೆ. ಪ್ರಾಪರಾಗಿ ಇಲ್ಲಿ ರೆವಿನ್ಯೂ ಶೇರಿಂಗ್ ಆಗಬೇಕು, ಫೇರ್ ಸ್ಪ್ಲಿಟ್ ಆಫ್ ರೆವಿನ್ಯೂ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಕಂಟ್ರೀಸ್ಗಳು, ಆಸ್ಟ್ರೇಲಿಯಾ, ಕೆನಡಾ, ಫ್ರಾನ್ಸ್, ಯುರೋಪಿಯನ್ ಯೂನಿಯನ್, ಈ ರೀತಿಯಂಥ ಕಂಟ್ರಿಗಳು ಕೆಲವೊಂದಿಷ್ಟು ಪಾಲಿಸಿ ಲೆವೆಲಲ್ಲಿ ಅಥವಾ ಲೆಜಿಸ್ಲೇಚರ್ ಲೆವೆಲಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಕಾಂಪಿಟೇಷನನ್ನು ಅವರು ಸ್ಟ್ರೆಂಥನ್ ಮಾಡಿದ್ದಾರೆ. ಇಲ್ಲಿ ರೆವಿನ್ಯೂ ಸ್ಪ್ಲಿಟ್ ಆಗಬೇಕು ಅನ್ನುವಂಥದ್ದನ್ನು ಯಾರು ಕ್ರಿಯೇಟ್ ಮಾಡಿರ್ತಾರಲ್ಲ, ಕ್ರಿಯೇಟ್ ಮಾಡಿರೋರಿಗೆ ಮತ್ತು ಅಗ್ರಿಗೇಟರ್ಸ್ಗಳಿಗೆ, ಕ್ರಿಯೇಟರ್ಸ್ ಅಂತಂದರೆ ನ್ಯೂಸ್ ಇಂಡಸ್ಟ್ರೀಸಿಂದ ಇರುವಂಥವರು, ಹಾಗೂ ಬಿಗ್ ಟೆಕ್ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಇರುವಂಥವರು ಅಗ್ರಿಗೇಟರ್ಸ್ ಅಂತ. ಸೊ ಇವರ ಮಧ್ಯೆ ಪ್ರಾಪರ್ ಆಗಿರುವಂಥ ರೆವಿನ್ಯೂ ಶೇರಿಂಗ್ ಆಗಬೇಕು ಅನ್ನೋದನ್ನು ಪಾಲಿಸಿ ಲೆವೆಲಲ್ಲಿ ತಂದಿದ್ದಾರೆ. ಸೊ ಈ ಒಂದು ಪಾಲಿಸಿಯ ಅವಶ್ಯಕತೆ ಏನಿದೆ, ಯಾಕಿದು ಇಂಪಾರ್ಟೆಂಟು ಅನ್ನೋದಾದರೆ, ಇವತ್ತು ಡಿಜಿಟಲ್ ಅಡ್ವರ್ಟೈಸಿಂಗನ್ನು ನಾವು ಕನ್ಸಿಡರ್ ಮಾಡಿದಾಗ, ಸೊ ಡಿಜಿಟಲ್ ಅಡ್ವರ್ಟೈಸಿಂಗ್ಗಳು ಇವತ್ತು ಎನ್ಹ್ಯಾನ್ಸ್ ಆಗ್ತಾ ಇರೋದ್ರಿಂದ ಇದಕ್ಕೆ ಬೇಕಾಗಿರುವಂತಹ ಕಂಟೆಂಟನ್ನು ಕೊಡ್ತಾ ಇರೋದು ನ್ಯೂಸ್ ಇಂಡಸ್ಟ್ರಿ. ಹಾಗಾಗಿ ಈ ಒಂದು ಅಡ್ವರ್ಟೈಸಿಂಗ್ನ ನಾವು ಹೆಚ್ಚು ಪ್ರಾಫಿಟನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಇಲ್ಲಿ ಕಂಟೆಂಟನ್ನು ನಾವು ರಿಸೀವ್ ಮಾಡಿಕೊಂಡಿರ್ತೇವಲ್ಲ, ಅವ್ರಿಗೆ ಪ್ರಾಪರ್ ಶೇರಿಂಗನ್ನು ಕೊಡಬೇಕು ಅನ್ನುವಂಥ ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡೋದಾದರೆ. ಹಾಗೂ ಸೆಕೆಂಡ್ ಪಾಯಿಂಟ್, ಈ ಮೊದಲು ಬರ್ತಾ ಇರುವಂತಹ ರೆವಿನ್ಯೂ ಮೀಡಿಯಾ ಇಂಡಸ್ಟ್ರೀಸ್ಗೆ ಬರ್ತಾ ಇಲ್ಲ, ಅಥವಾ ನ್ಯೂಸ್ ಇಂಡಸ್ಟ್ರೀಸ್ಗಳಿಗೆ ಬರ್ತಾ ಇಲ್ಲ. ಸೊ ಇಲ್ಲಿನೂ ಸಹ ಸರಿಯಾದಂತಹ ಬಿಸ್ನೆಸ್ ನಡೀತಾ ಇಲ್ಲ, ಅವ್ರಿಗೂ ಪ್ರಾಫಿಟ್ ಸಹ ಸಿಗ್ತಿಲ್ಲ. ಸೊ ಎಲ್ಲ ರೆವಿನ್ಯೂ ರೆಡ್ಯೂಸ್ ಆಗಿರೋದ್ರಿಂದ ಪ್ರಾಪರಾಗಿ ನಾವು ಶೇರ್ ಮಾಡಬೇಕು ಅನ್ನುವಂಥ ಒಂದು ಅವಶ್ಯಕತೆ. ಹಾಗೂ ಥರ್ಡ್ ಪಾಯಿಂಟಲ್ಲಿ ಲಿಬರಲ್ ಡೆಮೋಕ್ರಸಿಯನ್ನು ಎಂಫಸೈಸ್ ಹಿಡಿಯುವಂತಹ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕನ್ಸರ್ನ್ ಏನಿದೆ, ಇವತ್ತು ನ್ಯೂಸ್ ಮೀಡಿಯಾಗೂ ಸಹ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕು. ಲಿಬರಲ್ ಡೆಮೋಕ್ರಸಿಯನ್ನು ಎತ್ತಿ ಹಿಡಿಯುವಂಥದ್ದು ಇವತ್ತು ನ್ಯೂಸ್ ಮೀಡಿಯಾ. ಹಾಗಾಗಿ ಇದಕ್ಕೂ ಸಹ ಪ್ರಾಫಿಟನ್ನು ಶೇರ್ ಮಾಡುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ 3 ರೀಸನ್ಸ್ಗಳನ್ನು ನಾವು ಕೊಡಬಹುದು. ಹಾಗೂ ಫ್ರಾನ್ಸಲ್ಲಿರುವಂಥ ಒಂದು ಎಕ್ಸಾಂಪಲ್, ಫ್ರೆಂಚ್ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡಿದರೆ, ಯುರೋಪಿಯನ್ ಕಾಪಿರೈಟ್ ಡೈರೆಕ್ಟಿವ್ ಅನ್ನುವಂಥ ಒಂದು ಲಾವನ್ನು ಎನ್ಫೋರ್ಸ್ ಮಾಡಿರ್ತಾರೆ. ಸೊ ಈ ಒಂದು ಲಾ ನಡಿನಲ್ಲಿ ಯಾರು ಪಬ್ಲಿಷ್ ಮಾಡಿರ್ತಾರಲ್ಲ ಕಂಟೆಂಟನ್ನು, ಅವ್ರ ಜೊತೆಗೆ ಇವತ್ತು ಬಿಗ್ ಟೆಕ್ ಕಂಪನಿಗಳು ಅಥವಾ ಬಿಗ್ ಟೆಕ್ ಪ್ಲ್ಯಾಟ್ಫಾರ್ಮ್ಗಳು ನೆಗೋಷಿಯೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಈ ಒಂದು ಲಾನ ಕೋರ್ ಇಂಟೆನ್ಷನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಕಂಟೆಂಟ್ ಡೆವಲಪರ್ಗೂ ಸಹ ಪ್ರಾಪರ್ ಆಗಿರುವಂತಹ ರೆವಿನ್ಯೂ ಸಿಗಲಿ, ನ್ಯೂಸ್ ಪಬ್ಲಿಷರ್ಗೂ ಸಹ ಬೆನಿಫಿಟ್ ಸಿಗಲಿ ಅನ್ನುವಂಥದ್ದು. ಬಿಗ್ ಟೆಕ್ ಕಂಪನಿಗಳು ಮಾತ್ರ ಇವತ್ತು ಗ್ರೋ ಆಗ್ತಾ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಲಾನ ತಂದಿರ್ತಾರೆ. ಈ ಸಂದರ್ಭದಲ್ಲಿ ಗೂಗಲ್ ಇಮಿಡಿಯೇಟ್ಲಿ ಒಂದು ರಿಯಾಕ್ಷನನ್ನು ತೋರಿಸಿರುತ್ತೆ. ಏನು ಹೇಳಿರುತ್ತೆ ಅಂದರೆ, ಸೊ ಯಾರು ಗೂಗಲಲ್ಲಿ ತಮ್ಮ ಒಂದು ಕಂಟೆಂಟನ್ನು ಹಾಕ್ತಾರೆ, ಸೊ ಅಥವಾ ನಾವು ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರೊವೈಡ್ ಮಾಡ್ತೀವಿ, ಇದು ಎಲ್ಲರಿಗೂ ಫ್ರೀ ಇರುತ್ತೆ, ನ್ಯೂ ಲಾನ ಪ್ರಕಾರ ನಾವೆಲ್ಲರಿಗೂ ಫ್ರೀ ಆಗಿರುವಂತಹ ಪ್ಲ್ಯಾಟ್ಫಾರ್ಮನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಸರ್ಚ್ ಇಂಜಿನ್ನ ಮುಖಾಂತರ ತಮ್ಮ ಒಂದು ಕಂಟೆಂಟನ್ನು ಪಬ್ಲಿಷ್ ಮಾಡ್ಬೋದು ಅನ್ನುವಂಥದ್ದಾಗಿ. ಈ ಸಂದರ್ಭದಲ್ಲಿ ಫ್ರಾನ್ಸ್ ಕಾಂಪಿಟೇಷನ್ ಅಥಾರಿಟಿ ಗೂಗಲ್ಗೆ ಒಂದು ರಿಪ್ಲೈಯನ್ನು ಕೊಡುತ್ತೆ. ಈ ಒಂದು ರಿಪ್ಲೈ ನಡಿನಲ್ಲಿ ಅವರು ಫೈನನ್ನು ಕೊಡಬೇಕು ಅಂತ. ಸರಿಸುಮಾರು €500 ಮಿಲಿಯನ್ ಫೈನನ್ನು ಗೂಗಲ್ ಮೇಲೆ ಹಾಕಲಾಗುತ್ತೆ. ಫ್ರಾನ್ಸ್ ಕಾಂಪಿಟೇಷನ್ ಅಥಾರಿಟಿ ತೆಗೆದುಕೊಂಡಿರುವಂಥ ಒಂದು ಸಾಲಿಡ್ ಡಿಸಿಷನ್. ಸೊ ಫ್ರೆಂಚಲ್ಲಿ ಮೆಜಾರಿಟಿ ಪೊಲಿಟಿಷಿಯನ್ಸ್ಗಳು ಇದ್ರೂ ಸಹ ಅವರು ನ್ಯೂಸ್ ಮೀಡಿಯಾಗೆ ಸಪೋರ್ಟನ್ನು ನೀಡಿರುವಂಥ ಒಂದು ಸಾಲಿಡ್ ಎಕ್ಸಾಂಪಲನ್ನು ತೆಗೆದುಕೊಳ್ಬೋದು. ಬಿಗ್ ಟೆಕ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಕೊಟ್ಟಿರುವಂಥ ಒಂದು ಉತ್ತರವನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ನಮ್ಮ ದೇಶದಲ್ಲೂ ಸಹ ನ್ಯೂಸ್ ಇಂಡಸ್ಟ್ರೀಸ್ಗೆ ನಾವು ಸಪೋರ್ಟನ್ನು ಮಾಡಬೇಕು ಅನ್ನುವಂಥದ್ದಾಗಿ ಇಲ್ಲಿರುವಂಥ ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು.
ಇನ್ನು ಮುಂದಿನ ಆರ್ಟಿಕಲ್ ನ್ಯೂ ಗೈಡ್ಲೈನ್ಸ್ ಟು ರೆಗ್ಯುಲೇಟ್ ಪ್ರಮೋಷನ್ಸ್ ಆನ್ ಸೋಷಿಯಲ್ ಮೀಡಿಯಾ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ IT ಆ್ಯಂಡ್ ಕಂಪ್ಯೂಟರ್ಸ್ ಸೋಷಿಯಲ್ ಮೀಡಿಯಾಗೆ ರಿಲೇಟೆಡ್ ಇರತಕ್ಕಂತಹ ರಿಫಾರ್ಮ್ಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟಾಗಿ ರಿಲೀಸ್ ಮಾಡಿರುವಂಥ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಬಗ್ಗೆ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ, ಅಥವಾ ಇವತ್ತು ಅಂಬಾಸಡರ್ಸ್ ಅಂತ ನೋಡ್ತೇವೆ, ಅಥವಾ ಪರ್ಟಿಕ್ಯುಲರ್ ಬ್ರ್ಯಾಂಡ್ಗಳನ್ನು ಪ್ರಮೋಷನ್ ಮಾಡ್ತಕ್ಕಂಥವ್ರಿಗೆ ಇವತ್ತು ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆ, ಸೆಲೆಬ್ರಿಟೀಸ್ಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಪ್ರಾಪರಾಗಿ ಅವರು ಒಂದು ಕಂಪಲ್ಸರಿ ಡಿಸ್ಕ್ಲೋಜರನ್ನು ಮಾಡಬೇಕು, ಎಂಡೋರ್ಸ್ಮೆಂಟನ್ನು ಹೇಳಬೇಕು. ಪಬ್ಲಿಕಲ್ಲಿ ಅವರು ಒಂದು ಬ್ರ್ಯಾಂಡನ್ನು ಅಪ್ರೂವಲ್ ಕೊಡ್ತಾ ಇದ್ದಾರೆ ಅಥವಾ ಒಂದು ಪ್ರಮೋಷನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ಮಾನಿಟರಿ ಟರ್ಮ್ಸ್, ಅವರು ಯಾವ ರೀತಿಯಾಗಿ ಪರ್ಟಿಕ್ಯುಲರ್ ಅಮೌಂಟ್ಗೆ ಅಗ್ರಿ ಆಗಿರ್ತಾರೆ, ಯಾವ ರೀತಿಯಾಗಿ ಅವರು ಮಟೀರಿಯಲಿಂದ ಬೆನಿಫಿಟನ್ನು ಪಡ್ಕೊಂಡಿರ್ತಾರೆ, ಅಥವಾ ಯಾವ ಬ್ರ್ಯಾಂಡನ್ನು ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸ್ಪಾನ್ಸರ್ ಕಂಡೀಷನ್ ಆಗಿರ್ಬೋದು, ಅಥವಾ ಪೇಯ್ಡ್ ಪ್ರಮೋಷನ್ಸ್ಗಳಾಗಿರ್ಬೋದು, ಇದಕ್ಕೆಲ್ಲ ಪ್ರಾಪರ್ ಆಗಿರುವಂಥ ಒಂದು ಎಂಡೋರ್ಸ್ಮೆಂಟ್ನ ಅವಶ್ಯಕತೆ ಇದೆ, ಅಪ್ರೂವಲ್ನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರೆಸೆಂಟ್ ಕಂಡೀಷನಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇವತ್ತು ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡಿತಾ ಇದೆ. ಸೋಷಿಯಲ್ ಮೀಡಿಯಾನೂ ಸಹ ಆಗಿರ್ಬೋದು, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್. ಸೊ ಈ ಎಲ್ಲ ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಹೆಚ್ಚು ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಕ್ಕಂತಹ ಆ್ಯಡ್ಗಳನ್ನು ನೋಡ್ತಾ ಇದ್ದೀವಿ, ಅಥವಾ ಅವರ ಒಂದು ವಿಡಿಯೋಗಳಲ್ಲಿ ಅಥವಾ ಕಂಟೆಂಟ್ಗಳಲ್ಲಿ ಹೆಚ್ಚು ಬ್ರ್ಯಾಂಡನ್ನು ಪ್ರಮೋಷನ್ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಒಂದು ಟ್ರೇಡ್ ಪ್ರಾಕ್ಟೀಸಸ್ ನಡಿನಲ್ಲಿ ಅನ್ಫೇರ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುವಂತಾಗಲಿ, ಅಥವಾ ಅಡ್ವರ್ಟೈಸ್ಗಳು ಸಮ್ಟೈಮ್ಸ್ ಮಿಸ್ಲೀಡಿಂಗ್ ಆಗುವಂಥ ಕಂಡೀಷನ್ಸ್ಗಳಾಗುತ್ತೆ. ಇದರಿಂದ ಕನ್ಸ್ಯೂಮರ್ಸ್ಗಳು ರಿಸ್ಕಲ್ಲಿ ಬರ್ತಾರೆ. ಸೊ ಕನ್ಸ್ಯೂಮರ್ಸ್ಗೆ ಇವತ್ತು ಸಾಕಷ್ಟು ಬೆನಿಫಿಟ್ ಆಗದೇ ಇರುವಂಥ ಕಂಡೀಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ಒಂದು ಮಿಸ್ಲೀಡಿಂಗ್ ಆ್ಯಕ್ಟಿವಿಟಿಯನ್ನು ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಗೈಡ್ಲೈನ್ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ವೇಳೆ ಏನಾದರೂ ಮಿಸ್ಲೀಡಿಂಗ್ ಇದ್ದರೆ, ಅಥವಾ ಇವತ್ತು ಪ್ರಾಪರಾಗಿ ಅವರು ಇನ್ಫಾರ್ಮೇಷನನ್ನು ಕೊಡದೇ ಇರುವಂಥ ಕಂಡೀಷನ್ಸ್ಗಳಿದ್ದರೆ ಅವ್ರಿಗೆ ಪೆನಾಲ್ಟಿಯನ್ನು ಹಾಕಲಾಗುತ್ತೆ. ಸರಿಸುಮಾರು 10 ಲಕ್ಷದಷ್ಟು ಪೆನಾಲ್ಟಿಯನ್ನು ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು, ಅಡ್ವರ್ಟೈಸರ್ಸ್ಗಳಾಗಿರ್ಬೋದು, ಎಂಡೋರ್ಸರ್ಸ್ ಅಂದರೆ ಯಾರು ಪಬ್ಲಿಕಲ್ಲಿ ಹೇಳಿರ್ತಾರಲ್ಲ, ಸೊ ಅವ್ರಿಗೆಲ್ಲನೂ ಸಹ ಹಾಕುವಂಥ ಸಾಧ್ಯತೆ ಇರುತ್ತೆ. ಸೊ ಅವರು ರಿಪೀಟೆಡ್ ಆಗಿ ಸೇಮ್ ಆಫೆನ್ಸನ್ನು ಮಾಡ್ತಾ ಇದ್ದರೆ ಪೆನಾಲ್ಟಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ, ಸರಿಸುಮಾರು 50 ಲಕ್ಷದಷ್ಟು ಪೆನಾಲ್ಟಿಯನ್ನು ಹಾಕುವಂಥ ಸಿಚುವೇಶನ್ಸ್ಗಳು. ಸೊ ಇಲ್ಲಿ ಪೆನಾಲ್ಟಿಯ ಅಮೌಂಟನ್ನು ಸಹ ಎನ್ಹ್ಯಾನ್ಸ್ ಮಾಡಿದ್ದಾರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಅಡಿನಲ್ಲಿರುವಂತಹ ಮಿಸ್ಲೀಡಿಂಗ್ ಅಡ್ವರ್ಟೈಸನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಅವ್ರಿಗೆ ಪೆನಾಲ್ಟಿಯನ್ನು ಹಾಕಲಾಗುತ್ತೆ ಅನ್ನುವಂಥದ್ದು. ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಕ್ಕಂಥ ವ್ಯಕ್ತಿ ಅಥವಾ ಅಡ್ವರ್ಟೈಸ್ ಮಾಡುವಂತಹ ವ್ಯಕ್ತಿ ಸಾಕಷ್ಟು ಬೆನಿಫಿಟ್ಸ್ಗಳನ್ನು ಪಡ್ಕೋಬೋದು. ಸೊ ಕೆಲವೊಂದಿಷ್ಟು ಡಿಸ್ಕೌಂಟ್ಸ್ಗಳನ್ನು ಬ್ರ್ಯಾಂಡ್ ಮೇಲೆ ಕೊಡಲಾಗುತ್ತೆ, ಅಥವಾ ಕೆಲವೊಂದಿಷ್ಟು ವೋಚರ್ಸ್ಗಳನ್ನು ಕೊಡ್ತಾರೆ. ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂಥ ರಿಲೇಷನ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದಾಗಲಿ, ಟ್ರಿಪ್ಸ್ ಫೆಸಿಲಿಟಿ ಕೊಡ್ತಾರೆ, ಹೋಟೆಲ್ಗಳ ಒಂದು ಸ್ಟೇ ಮಾಡಲಿಕ್ಕೆ ಏನಾದರೂ ಟಿಕೆಟ್ಸ್ಗಳನ್ನು ಕೊಡ್ಬೋದು, ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಅವಾರ್ಡನ್ನು ಸಹ ಕೊಡುವಂಥದ್ದಾಗಲಿ, ಮಾನಿಟರಿ ಟರ್ಮ್ಸಲ್ಲಿ ಅಥವಾ ಇನ್ಸೆಂಟಿವ್ಸನ್ನು ಕೊಡೋದಾಗಲಿ, ಕಂಪ್ಲೀಟ್ ಕಾಂಪೆನ್ಸೇಷನನ್ನು ಕೊಡೋದಾಗಲಿ. ಸೊ ಈ ರೀತಿಯಂಥ ಮಟೀರಿಯಲ್ ಬೆನಿಫಿಟ್ಸ್ಗಳನ್ನು ಕೊಟ್ಟಿರ್ತಾರೆ. ಹೋಲಿಸ್ಟಿಕ್ ಆಗಿ ಏನೇ ಬೆನಿಫಿಟನ್ನು ಅವರು ಬ್ರ್ಯಾಂಡ್ ಮುಖಾಂತರ ಪಡ್ಕೊಂಡ್ರೆ ಅದನ್ನು ಎಂಡೋರ್ಸ್ಮೆಂಟ್ ನಡಿನಲ್ಲಿ ಡಿಸ್ಪ್ಲೇ ಮಾಡಬೇಕು, ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕು ಅನ್ನೋದಾಗಿ ಆರ್ಟಿಕಲಲ್ಲಿ ಅಥವಾ ನ್ಯೂ ಗೈಡ್ಲೈನ್ಸ್ ನಡಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಇನ್ನು ಮುಂದಿನ ಆರ್ಟಿಕಲ್ ಏಜಿಂಗ್ ಫ್ಯಾಕ್ಟರಿ. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 1 ಅಡಿನಲ್ಲಿ ಪಾಪ್ಯುಲೇಷನ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಒಂದು ದೇಶದ ಆರ್ಥಿಕತೆಗೆ, ಎಕನಾಮಿಕ್ ಸಿಸ್ಟಮ್ಗೆ ಡೆಮೋಗ್ರಾಫಿಕ್ ಚೇಂಜ್ ಯಾವ ರೀತಿಯಾಗಿ ಇಂಪ್ಯಾಕ್ಟನ್ನು ಮಾಡುತ್ತೆ, ಪಾಪ್ಯುಲೇಷನ್ ಯಾವ ರೀತಿಯಾಗಿ ಅಥವಾ ಪಾಪ್ಯುಲೇಷನ್ನ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಬೆಸ್ಟ್ ಎಕ್ಸಾಂಪಲ್ ಚೈನಾದಲ್ಲಿರುವಂತಹ ಸಿಚುವೇಷನನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ವರ್ಲ್ಡಲ್ಲೇ ಹೈಯೆಸ್ಟ್ ಪಾಪ್ಯುಲೇಷನನ್ನು ಚೈನಾ ಹೊಂದಿದೆ, ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಭಾರತ ಬರುತ್ತೆ. 2023ರಲ್ಲಿ ಭಾರತ ಚೈನಾವನ್ನು ಸಹ ಎಕ್ಸೀಡ್ ಮಾಡುವಷ್ಟು ಪಾಪ್ಯುಲೇಷನನ್ನು ಹೊಂದುತ್ತೆ. ಅಂದರೆ ಚೈನಾದಲ್ಲಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಎಕನಾಮಿಕ್ ಗ್ರೋತ್ ಅಂತ ನಾವು ಡಿಸ್ಕಷನ್ ಮಾಡುವಾಗ ಪಾಪ್ಯುಲೇಷನಿಂದಾಗಿ ನಾವು ಇವತ್ತು ಬಡತನವನ್ನು ಹೊಂದಿದ್ದೇವೆ, ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗಿದೆ. ಸೊ ಅಷ್ಟೊಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಪಾಪ್ಯುಲೇಷನ್ ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಆದರೆ ಇನ್ ರಿಯಾಲಿಟಿ ಈ ಒಂದು ಪಾಪ್ಯುಲೇಷನ್ ಸ್ಟೇಟಸ್ಸೇ ಇವತ್ತು ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಚೈನಾದಲ್ಲಿ ಫಸ್ಟ್ ಟೈಮ್ 1961ನಲ್ಲಿ, ಸೊ ಈ ಒಂದು 1961 ಆಸ್ಪಾಸ್ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಫೆಮೈನ್ ಬಂದಿರುತ್ತೆ. ಸೊ ಈ ಒಂದು ಫೆಮೈನ ಸಂದರ್ಭದಲ್ಲಿ ಇದನ್ನು ನಾವು ಗ್ರೇಟ್ ಲೀಪ್ ಫಾರ್ವರ್ಡ್ ಅನ್ನುವಂಥದ್ದನ್ನು ಕರಿತೀವಿ. ಈ ಒಂದು ಕ್ಯಾಂಪೇನ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಚೈನಾದ ಪಾಪ್ಯುಲೇಷನ್ ಡಿಕ್ಲೈನ್ ಆಗಿರುವಂಥದ್ದು.
ಸೊ ಫೆಮೈನ್ ಇರುವಂಥ ಸಿಚುವೇಶನು, ಜೊತೆಗೆ 1958 ಹಾಗೂ 1962 ನಡಿನಲ್ಲಿ ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನ ತಂದಿರ್ತಾರೆ. ಸೊ ಏನು ಪಾಲಿಸಿ ಅಂತಂದರೆ, ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಒಂದು ಆ್ಯಕ್ಟಿವಿಟಿ ಜಾಸ್ತಿ ಆಗಿರುತ್ತೆ. ಕಮ್ಯುನಿಸ್ಟ್ ಪಾರ್ಟಿ ಏನು ಮಾಡುತ್ತೆ, ಕಂಪ್ಲೀಟಾಗಿ ನಾವು ಕಮ್ಯುನಿಸ್ಟ್ ಸೊಸೈಟಿಯನ್ನು ಬಿಲ್ಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಗೇರಿಯನ್ ಎಕನಾಮಿ ಅಥವಾ ಅಗ್ರಿಕಲ್ಚರ್ ಬೇಸ್ಡ್ ಇರುವಂಥ ಒಂದು ಎಕನಾಮಿಯನ್ನು ಕಮ್ಯುನಿಸ್ಟ್ ಸೊಸೈಟಿಗೆ ಶಿಫ್ಟ್ ಮಾಡ್ತಾರೆ. ಈ ಒಂದು ಕಮ್ಯುನಿಸ್ಟ್ ಪಾರ್ಟಿಯ ಒಂದು ಲೀಡ್ ಯಾರು ಮಾಡಿರ್ತಾರೆ ಅಂತಂದರೆ ಮಾವೋ ಝೆಡಾಂಗ್ ಅನ್ನುವಂಥವರು. ಸೊ ಇಲ್ಲಿ ಮಾಡಿರುವಂತಹ ಒಂದು ಬದಲಾವಣೆ ಅಂದರೆ ಸೊಸೈಟಿ ಮೇಲೆ ಮಾಡಿರುವಂತಹ ಒಂದು ಚೇಂಜಸ್ನಿಂದಾಗಿ ಫಸ್ಟ್ ಟೈಮ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗಿರುವಂಥದ್ದು. ಆ್ಯಕ್ಚುಲಿ 4 ಇಯರ್ಸ್ ಕಂಟಿನ್ಯೂಸ್ ಫೆಮ್ಯಾನ್ ಆಗಿರುತ್ತೆ. ಅದರ ಜೊತೆಗೆ ಪಾಲಿಸಿನಲ್ಲಿ ಇವರು ಬದಲಾವಣೆ ಮಾಡಿರುವಂಥದ್ದು ಡಬಲ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಪಾಪ್ಯುಲೇಷನ್ ಫಸ್ಟ್ ಟೈಮ್ ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಇವಾಗ 2022ರಲ್ಲಿ ಮತ್ತೆ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇರುವಂಥದ್ದು, ಪಾಪ್ಯುಲೇಷನ್ ಶ್ರಿಂಕ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸರಿಸುಮಾರು 8,50,000 ಪಾಪ್ಯುಲೇಷನ್ ಇಮಿಡಿಯೇಟ್ ಆಗಿ ಡಿಕ್ರೀಸ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದರಿಂದ ಏನು ಇಂಪ್ಯಾಕ್ಟ್ ಆಗ್ಬೋದು ಅಂತಂದರೆ, ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ, ಆದರೆ ಇಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನ್ನು ಇನ್ಕ್ರೀಸ್ ಆಗುತ್ತೆ, ಅಂದರೆ ಡಿಪೆಂಡೆನ್ಸಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಪಾಪ್ಯುಲೇಷನ್ ಸ್ಟ್ರಕ್ಚರ್ ಅಥವಾ ಡೆಮೋಗ್ರಫಿಕ್ ಸ್ಟ್ರಕ್ಚರನ್ನು ನಾವು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಬಹುದು ಅಂತಂದರೆ, ಯಂಗೆಸ್ಟ್ ಪಾಪ್ಯುಲೇಷನ್ ಇರುತ್ತೆ, ಹಾಗೂ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಂತ ಕರಿಬಹುದು, ಯೂತ್ ಅಂತ ಕ್ಲಾಸಿಫೈ ಮಾಡ್ಬೋದು, ಜೊತೆಗೆ ಓಲ್ಡ್ ಏಜ್. ಸೊ ಈ ಒಂದು ಕಂಡೀಷನನ್ನು ನೋಡಿದರೆ ಯಾವುದೇ ಒಂದು ದೇಶದಲ್ಲಿ ಯಂಗೆಸ್ಟ್ ಪಾಪ್ಯುಲೇಷನ್ ಹೆಚ್ಚಾಗಿದ್ದರೆ ಮತ್ತು ಓಲ್ಡ್ ಏಜ್ ಪಾಪ್ಯುಲೇಷನ್ ಹೆಚ್ಚಾಗಿದ್ದರೆ ಡಿಪೆಂಡೆನ್ಸಿ ರೇಷೋ ಹೆಚ್ಚಾಗಿದೆ ಅಂತ ಹೇಳ್ಬೋದು. ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಬಂದರೆ ಒಂದು ಎಕನಾಮಿಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಆಟೋಮೆಟಿಕಲಿ. ಸೊ ಚೈನಾದಲ್ಲೂ ಸಹ ಇದೇ ರೀತಿಯಂಥ ಸಿಚುವೇಷನ್ನು ಕ್ರಿಯೇಟ್ ಆಗಿದೆ. ಓಲ್ಡ್ ಏಜ್ ಪಾಪ್ಯುಲೇಷನ್ ಹೆಚ್ಚಾಗುತ್ತೆ ಅಥವಾ ಎಲ್ಡರ್ಲಿ ಪಾಪ್ಯುಲೇಷನ್ 2050 ಒಂದು ಕಂಡೀಷನನ್ನು ನೋಡಿದರೆ ಚೈನಾದಲ್ಲಿ ಸರಿಸುಮಾರು 35% ಓಲ್ಡ್ ಏಜ್ ಪಾಪ್ಯುಲೇಷನನ್ನು ನೋಡುವಂಥದ್ದು. ಸೊ ಓಲ್ಡ್ ಏಜ್ ಪಾಪ್ಯುಲೇಷನ್ ಇದೆ ಅಂತಂದರೆ ಅವರು ಹೆಲ್ತ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹೆಲ್ತ್ ಕೇರ್ ಸ್ಪೆಂಡಿಂಗ್ ಎಷ್ಟಾಗಬಹುದು, ಅವರ ಒಂದು GDPಯ ಪರ್ಸೆಂಟೇಜನ್ನು ನೋಡಿದರೆ 26% ಅವರು ಹೆಲ್ತ್ ಕೇರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್. ಇದೆಲ್ಲ 2050 ಒಂದು ಕಂಡೀಷನನ್ನು ಹೇಳ್ತಾ ಇದೆ. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿ ಪಾಪ್ಯುಲೇಷನ್ ಶ್ರಿಂಕ್ ಆಗಲಿಕ್ಕೆ ಕಾರಣ ಅಂದರೆ 1980ನಲ್ಲಿ ಅವರು ಒನ್ ಚೈಲ್ಡ್ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದರಿಂದಾಗಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ಅವರು ಪ್ರಮೋಟ್ ಮಾಡ್ತೀನಿ ಅಂತಂದ್ರೂ ಸಹ ಯಾರು ಮಕ್ಕಳನ್ನು ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ 70% ಹೇಳ್ತಕ್ಕಂಥ ಒಂದು ಹೇಳಿಕೆ ಪ್ರಕಾರ, ಗೌರ್ಮೆಂಟ್ ಮಾಡಿರುವಂಥ ಒಂದು ಸರ್ವೇನ ಪ್ರಕಾರ ಫೈನಾನ್ಷಿಯಲ್ ರೀಸನ್ನಿಂದಾಗಿ ಮಕ್ಕಳನ್ನು ಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥದ್ದು. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಲಿ ಅಂತ ಎಷ್ಟು ಸಪೋರ್ಟ್ ಮಾಡಿದ್ರೂ ಸಹ ಸರ್ಕಾರ ಇಲ್ಲಿ ಬಿಹೇವಿಯರಲ್ ಚೇಂಜ್ ಆಗಿಬಿಟ್ಟಿದೆ, ಯಾರೂ ಸಹ ಮಕ್ಕಳನ್ನು ಹೊಂದುವಂತಿಲ್ಲ ಅನ್ನುವಂಥದ್ದು. ಸೊ ಒನ್ ಚೈಲ್ಡ್ ಪಾಲಿಸಿ ಅದು ಲಾಂಗ್ ಟರ್ಮಲ್ಲಿ ಇವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. 2016ರಲ್ಲಿ 2 ಚೈಲ್ಡ್ ಪಾಲಿಸಿಯನ್ನು ಅವರು ಎನ್ಹಾನ್ಸ್ ಮಾಡಿದ್ರೂ ಸಹ ಅಷ್ಟೊಂದು ಎಫೆಕ್ಟಿವ್ ಆಗಿ ತರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಈ ಎಲ್ಲ ಕಂಡೀಷನ್ಸ್ಗಳಿಂದ ಭಾರತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಅಂತಂದರೆ, ನಮ್ಮ ದೇಶದಲ್ಲಿರುವಂಥ ವರ್ಕಿಂಗ್ ಪಾಪ್ಯುಲೇಷನ್ ಇವತ್ತು ನಮ್ಮ ಎಕನಾಮಿಕ್ ಗ್ರೋತ್ಗೆ ಸಾಕಷ್ಟು ಬೆನಿಫಿಟನ್ನು ತಂದು ಕೊಡುತ್ತೆ ಅನ್ನುವಂಥದ್ದು. 1980ನಲ್ಲಿ ಏನಾಗಿರುತ್ತೆ ಅಂದರೆ ಎಕನಾಮಿಕ್ ಬೂಮ್ ಆಗಿರುತ್ತೆ ಚೈನಾದಲ್ಲಿ. ಇದಕ್ಕೆ ಮೇಜರ್ ಕಾರಣ ಅಂತಂದರೆ ಅವರು ಭಾರತದಲ್ಲಿರುವಂತಹ ಈ ಒಂದು ಪಾಪ್ಯುಲೇಷನ್ ಏನಿದೆ ಅಲ್ಲ, 2020 ಸಂದರ್ಭದಲ್ಲಿ ಭಾರತ ಹೊಂದಿರುವಂಥ ಒಂದು ಪಾಪ್ಯುಲೇಷನ್ ಸ್ಟೇಜನ್ನು ಹೊಂದಿತ್ತು. ಸೊ ಅದೇ ರೀತಿಯಾಗಿರುವಂಥ ಪಾಪ್ಯುಲೇಷನ್ ಕಂಡೀಷನನ್ನು 1980ನಲ್ಲಿ ಚೈನಾ ಹೊಂದಿತ್ತು. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಡೆಮೋಗ್ರಫಿಕ್ ಚೇಂಜ್ ಅಥವಾ ಸೊಸೈಟಿಯ ಒಂದು ಸ್ಟ್ರಕ್ಚರ್ ಮೇಲೆ ನಾವು ಏನೇ ಪ್ರೆಷರ್ ಹಾಕಿದಾಗೂ ಅದು ನಮ್ಮ ಒಂದು ಎಕನಾಮಿಕ್ ಡೆವಲಪ್ಮೆಂಟಿಗೆ ಹಾದಿ ಮಾಡಿಕೊಡುತ್ತೆ ಅನ್ನುವಂಥದ್ದು. ಸೊ ಇಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಗವರ್ಮೆಂಟ್ ಪಾಲಿಸಿ ಮಡಲ್ ಈಸ್ ಸ್ಟಾಲಿಂಗ್ ಪ್ರೊಡಕ್ಷನ್ ಆಫ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು, ಹಾಗೂ GS ಪೇಪರ್ 2 ನಡಿನಲ್ಲೂ ಸಹ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲೂ ಸಹ ಕನೆಕ್ಟ್ ಮಾಡ್ಕೋಬೋದು. ಸೊ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಸರ್ಕಾರ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಕನ್ನು ಪ್ರಮೋಷನ್ ಮಾಡುವಂಥದ್ದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು ಅಂತ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಕನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ತರ್ತಾ ಇದೆ. ಈ ಒಂದು ಪಾಲಿಸಿನಲ್ಲಿ ಸರ್ಕಾರ ಏನೋ ಬ್ಯಾನ್ ಮಾಡಿದೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದೆ. ಆದರೆ ಇಂಪ್ಲಿಮೆಂಟ್ ಮಾಡುವಂಥ ಹಂತದಲ್ಲಿ ಡಿಪಾರ್ಟ್ಮೆಂಟ್ಗಳು ಸಾಕಷ್ಟು ಕೋಆರ್ಡಿನೇಷನನ್ನು ಮಾಡ್ತಾ ಇಲ್ಲ, ಪ್ರಾಪರ್ ಆಗಿರುವಂತಹ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ಗೈಡ್ಲೈನ್ಸ್ಗಳಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಇದರಿಂದ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರೀಸ್ಗೆ ಸ್ವಲ್ಪ ಅನ್ಸರ್ಟಿನಿಟಿ ಕ್ರಿಯೇಟ್ ಆಗುತ್ತೆ, ಕೋಆರ್ಡಿನೇಷನ್ ಪ್ರಾಪರ್ ಆಗಿಲ್ಲ ಅನ್ನುವಂಥದ್ದು. ಇಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಹೇಳೋ ಪ್ರಕಾರ ಒಂದು
ಪ್ರೋಟೋಕಾಲನ್ನು ರೆಡಿ ಮಾಡಬೇಕು, ಪ್ರೊವಿಷನಲ್ ಪ್ರೋಟೋಕಾಲನ್ನು ರೆಡಿ ಮಾಡಬೇಕು. ಇದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಗಳನ್ನು ಟೆಸ್ಟ್ ಮಾಡುವಂಥದ್ದು. 90% ಬಯೋಡಿಗ್ರೇಡಬಲ್ ಕಂಡೀಷನನ್ನು ಹೊಂದಿದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅಪ್ರೂವಲನ್ನು ಕೊಡಬೇಕು. ಇದು 2 years ತನಕ ಟೈಮ್ ಹಿಡಿಯುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದೆ. ಜುಲೈ 22 ನಡಿನಲ್ಲಿ ಕಂಪ್ಲೀಟಾಗಿ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡೋದಾಗಿ ಮ್ಯಾನುಫ್ಯಾಕ್ಚರ್ಸ್ಗಳಿಗೆ ಅಲೋ ಮಾಡ್ತೀವಿ. ಅವರು ಒಂದು ಪ್ರಾಪರ್ ಆಗಿರುವಂಥ ಸರ್ಟಿಫಿಕೇಟನ್ನು ಹೊಂದಬೇಕು, ಪ್ರೊವಿಷನಲ್ ಸರ್ಟಿಫಿಕೇಟನ್ನು ಹೊಂದಬೇಕು. ಈ ಒಂದು ಸರ್ಟಿಫಿಕೇಟ್ 2023 ಜೂನ್ ತನಕ ವ್ಯಾಲಿಡ್ ಇರುತ್ತೆ. ಸರ್ಟಿಫಿಕೇಟನ್ನು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅವರು ತೆಗೆದುಕೊಳ್ಬೇಕು ಅಂತ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಹೇಳ್ತಾ ಇದೆ. ಇನ್ನು ಮ್ಯಾನುಫ್ಯಾಕ್ಚರರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೋದಾಗ ಡಿಗ್ರೇಡೇಷನ್ ವ್ಯಾಲಿಡ್ ಇಲ್ಲ ಅನ್ನುವಂಥದ್ದು, 90% ಡಿಗ್ರೇಡೇಷನ್ ಟೆಸ್ಟನ್ನು ಶೋ ಮಾಡ್ತಿಲ್ಲ ಅಂತ ಸಾಕಷ್ಟು ಅಪ್ಲಿಕೇಶನ್ಸ್ಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರಾಪರ್ ಆಗಿರುವಂತಹ ಗೈಡ್ಲೈನ್ಸ್ನ ಅವಶ್ಯಕತೆ ಇದೆ. ಸೊ ಟೆಸ್ಟಿಂಗನ್ನು ಮಾಡುವಾಗ ಮ್ಯಾನುಫ್ಯಾಕ್ಚರ್ಗೂ ಸಹ ಬೆನಿಫಿಟ್ ಆಗುವಂತೆ ಪ್ರೊಕ್ಯೂರ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು, ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಇಶ್ಯೂ ಮಾಡಬೇಕು, ಇಲ್ಲಿ ಕೋಆರ್ಡಿನೇಷನ್ನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಂಪಾರ್ಟೆಂಟ್ ನಮಗೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತಂದರೆ ಪ್ಲಾಸ್ಟಿಕ್ಕನ್ನು ಒಂದು ಸರ್ತಿ ನಾವು ಯೂಸ್ ಮಾಡ್ಬೋದು, ರೀಯೂಸಬಲ್ ಆಗದೇ ಇರುವಂಥ ಕಂಡೀಷನ್, ರೀಸೈಕಲ್ ಆಗದೇ ಇರುವಂಥ ಕಂಡೀಷನ್ ಇರುತ್ತೆ. ಇದರಿಂದ ಎನ್ವಿರಾನ್ಮೆಂಟ್ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ ಅಂತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದ್ದಾರೆ. ಸೊ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಇನಿಷಿಯೇಟಿವ್ಸ್ಗಳು ಮೇನ್ಸ್ ಪರ್ಸ್ಪೆಕ್ಟಿವ್ಲೂ ಸಹ ನಮಗೆ ಇಂಪಾರ್ಟೆನ್ಸನ್ನು ತೋರಿಸುತ್ತೆ, ಹಾಗೂ ಪ್ರಿಲಿಮ್ಸಲ್ಲೂ ಸಹ ಡೈರೆಕ್ಟಾಗಿ ಕ್ವಶನನ್ನು ಕೇಳಬಹುದು. ಇದರ ಒಂದು ಇಂಪಾರ್ಟೆನ್ಸನ್ನು ಡೈರೆಕ್ಟಾಗಿ ಕೇಳಬಹುದು. ಸೊ ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನೀವು ತಿಳ್ಕೊಂಡಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಆರ್ ನೌ ಥಿಮ್ಯಾಟಿಕ್ ಸೇಸ್ ಶಾ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಚಾಪ್ಟರ್ಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪ್ರೋಗ್ರೆಸ್ಸನ್ನು ಕಾಣ್ತಾ ಇದ್ದೀವಿ. ಪ್ರೆಸೆಂಟ್ ಸಿಚುವೇಷನಲ್ಲಿ ಇರತಕ್ಕಂತಹ ಚಾಲೆಂಜಸ್ಗಳು ಯಾವ ರೀತಿಯಾಗಿದೆ, ಈ ಮೊದಲಿರುವಂತಹ ಚಾಲೆಂಜಸನ್ನು ನಾವು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಮೊದಲು ನಮ್ಮ ದೇಶದಲ್ಲಿರುವಂತಹ ಸೆಕ್ಯೂರಿಟಿ ಚಾಲೆಂಜಸ್ಗಳು ಜಿಯೋಗ್ರಾಫಿಕ್ ಕಂಡೀಷನಲ್ಲಿತ್ತು, ಇವಾಗ ಥಿಮ್ಯಾಟಿಕ್ ಸಿಚುವೇಷನ್ಗೆ ಶಿಫ್ಟ್ ಆಗಿದೆ ಅಥವಾ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಜಿಯೋಗ್ರಾಫಿಕ್ ಕಂಡೀಷನಲ್ಲಿ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಟ್ರೈಬಲ್ ಕಮ್ಯುನಿಟೀಸ್ಗಳು ಸಾಕಷ್ಟು ಗೊಂದಲವನ್ನು ಮಾಡೋದಾಗಲಿ, ಅಥವಾ ಮೈಗ್ರೇಷನ್ಸ್ ಇಶ್ಯೂಗಳಿರ್ಬೋದು, ಟ್ರೈಬಲ್ ಕಮ್ಯುನಿಟಿಗೆ ಇಂಡಿಪೆಂಡೆನ್ಸ್ ಬೇಕು ಅನ್ನುವಂಥದ್ದಾಗಲಿ, ಸಪ್ರೇಟ್ ಸ್ಟೇಟ್ ಬೇಕು ಅನ್ನುವಂಥದ್ದಾಗಲಿ, ಈ ರೀತಿಯಂಥ ಗಲಭೆಗಳನ್ನು ನಾವು ನಾರ್ತ್ ಈಸ್ಟರ್ನ್ ರೀಜನಲ್ಲಿ ನೋಡುವಂಥದ್ದು. ಹಾಗೂ ಜಮ್ಮು ಕಾಶ್ಮೀರದಲ್ಲಿರುವಂತಹ ಭಯೋತ್ಪಾದನೆ ಕಂಡೀಷನ್, ಇನ್ನು ಸಾಕಷ್ಟು ಸ್ಟೇಟ್ಗಳಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ನ ಒಂದು ಆ್ಯಕ್ಟಿವಿಟಿ, ಈ ಎಲ್ಲ ಕಂಡೀಷನ್ಸ್ಗಳು ಇವಾಗ ಕಡಿಮೆ ಆಗಿದೆ. ಸೊ ಟೆರರಿಸಮ್ಗೆ ಸಂಬಂಧಪಟ್ಟಂತೆ 2010ರಲ್ಲಿ ಸರಿಸುಮಾರು ಟೆರರ್ ಅಟ್ಯಾಕ್ಗಳನ್ನು ನೋಡಿದರೆ 96 ಟೆರರ್ ಅಟ್ಯಾಕ್ಗಳು ಆಗಿದ್ದಾವೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ಕೇವಲ 46 ಅಟ್ಯಾಕ್ಗಳನ್ನು ನಾವು ನೋಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಕಡಿಮೆ ಆಗಿರುವಂತಹ ಕಂಡೀಷನ್ಸನ್ನು ನೋಡ್ಬೋದು. ಇನ್ನು ಥಿಮ್ಯಾಟಿಕ್ ಕಂಡೀಷನ್ ಅಂತಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿರುವಂತಹ ಚಾಲೆಂಜಸ್ಗಳು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಡೇಟಾ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇದ್ದಾವೆ, ಹಾಗೂ ನಾರ್ಕೋ ಟೆರರಿಸಮ್ ಆ್ಯಕ್ಟಿವಿಟೀಸ್ಗಳನ್ನು ನೋಡ್ಬೋದು. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿರುವಂತಹ ಚಾಲೆಂಜಸ್ಗಳೇ ಡಿಫ್ರೆಂಟ್ ಆಗಿದೆ ಅಂತ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೇಳೋ ಪ್ರಕಾರ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಈ ಮೊದಲು ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಆಲ್ಮೋಸ್ಟ್ ಟ್ಯಾಕಲ್ ಮಾಡಿದ್ದೀವಿ. 72% ಟ್ಯಾಕಲ್ ಮಾಡಲಾಗಿದೆ. 2024 100% ನಾವು ಟ್ಯಾಕಲ್ ಮಾಡ್ಬೋದು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಲೆಫ್ಟ್ ವಿಂಗ್ ಅಫೆಕ್ಟೆಡ್ ರೀಜನ್ಸ್ಗಳನ್ನು ಟ್ಯಾಕಲ್ ಮಾಡೋದರಲ್ಲಿ ಅಥವಾ ಇಲ್ಲಿ ವೈಲೆನ್ಸನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಸರಿಸುಮಾರು 40-60% ಡಿಕ್ಲೈನ್ ಆಗಿದೆ ಅನ್ನುವಂಥದ್ದು. ಸೊ 100% ಟಾರ್ಗೆಟನ್ನು ರೀಚ್ ಆಗ್ತೀವಿ ಅನ್ನುವಂಥದ್ದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಮೇನ್ಸಲ್ಲಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತಹ ಕ್ವಶನನ್ನು ನೀವು ಅಡ್ರೆಸ್ ಮಾಡುವಾಗ ಜಿಯೋಗ್ರಾಫಿಕ್ ಚಾಲೆಂಜಸ್ಗಳು ಹೇಗೆ ಥಿಮ್ಯಾಟಿಕ್ ಚಾಲೆಂಜಸ್ ಆಗಿ ಕನ್ವರ್ಟ್ ಆಗಿದೆ, ಹಾಗೂ ಹೋಮ್ ಮಿನಿಸ್ಟ್ರಿ ಕೊಟ್ಟಿರುವಂತಹ ರಿಪೋರ್ಟ್ಗಳನ್ನು ಸಹ ನೀವು ಎಂಫಸೈಸ್ ಮಾಡ್ಬೋದು. ಈ ಟರ್ಮಿನಾಲಜೀಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಹೆಚ್ಚು ಮಾರ್ಕ್ಸನ್ನು ನೀವು ಪಡ್ಕೋಬೋದು. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.